BHMS ಕೋರ್ಸ್ ಮಾಡಿದವ್ರ ಲೈಫ್ ಹೆಂಗಿರ್ಬೇಕಂತ ಕ್ರಿಯೇಟ್ ಮಾಡಬೇಕಾ? ಓಕೆ. ಫಸ್ಟ್ ಪಾಯಿಂಟು ಇವ್ರಿಗೇನು ಸಿಲೆಬಸ್ ಐತಲ್ಲ, ಅದು MBBS ಅವ್ರ್ಕಿನ್ನ 2 ಪಟ್ಟು ಜಾಸ್ತಿ ಇರಬೇಕು. ಮತ್ತು ಇವ್ರು ಎಷ್ಟು ಸಿಲೆಬಸ್ ಇದ್ರೂ ಮಂದಿ ಹೇಳ್ಬೇಕು ಇವರಿಗೆ MBBSಗಿನ್ನ BHMS ಈಸಿ ಬಿಡು ಅಂತಂದು. ಆಮೇಲೆ ಇವ್ರ ಸಬ್ಜೆಕ್ಟ್ಸ್ ಹೆಂಗಿರ್ಬೇಕಂತಂದ್ರೆ, ಇವ್ರ ಸಬ್ಜೆಕ್ಟ್ಸ್ ಮೆಟ್ರಾಮೆಡಿಕ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಇವ್ರು ಎಷ್ಟು ನೆನ್ಪಿಟ್ಕೊಂಡ್ರು ಅದನ್ನ ನೆನ್ಪು ಉಳಿಬಾರ್ದು. ಅಷ್ಟು ಡಿಫಿಕಲ್ಟಿ ಮಾಡಬೇಡ ಇವರಿಗೆ. ಆಮೇಲೆ ಇವ್ರಿಗೆ ಗೌರ್ಮೆಂಟ್ ಜಾಬ್ ಬೇರೆ ಕೊಡಬೇಕಾ? ಇಲ್ಲ ಬೇಡ, ಗೌರ್ಮೆಂಟ್ ಜಾಬ್ ಎಲ್ಲ ಕೊಡೋದು ಬೇಡ ಇವ್ರಿಗೆ, ಪ್ರೈವೇಟಾಗ ಮಾಡಿರಿ. ಆಮೇಲೆ ಇವ್ರ ಕ್ಲಿನಿಕ್ಕಿಗೆ ಯಾವಾಗ ಪೇಷಂಟ್ ಬಂದರೂ ಪೇಷಂಟ್ ಹಿಂಗೆ ಕೇಳ್ಬೇಕು ಇವರಿಗೆ, ಓ ನೀವು ಆಯುರ್ವೇದಿಕ್ ಡಾಕ್ಟರ್ ಅಲ್ಲ ಅಂತಂದು. ಆವಾಗ ಇವ್ರು ಮತ್ತೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅವ್ರಿಗೆ, ಇಲ್ಲ ನಂದು ಹೋಮಿಯೋಪತಿ, ನಂದು ಡಿಫ್ರೆಂಟ್ ಕೋರ್ಸ್, ಆಯುರ್ವೇದ ಬೇರೆ ಇದು ಬೇರೆ ಅಂತ. ಆಮೇಲೆ ಅವರಿಗೆ ಹೋಮಿಯೋಪತಿ ಪ್ರಾಕ್ಟೀಸ್ ಏನೈತಲ್ಲ ಅದನ್ನು ಡಿಫಿಕಲ್ಟಿ ಮಾಡಿಬಿಡೋನು, ಜನರಲ್ ಪ್ರಾಕ್ಟೀಸ್ ಏನೈತೆ ಅದನ್ನು ಈಸಿ ಮಾಡಿಬಿಡೋನು. ಪೇಷಂಟ್ಸ್ ಹೆಂಗಿರ್ಬೇಕಪ್ಪ ಅಂದರೆ ಇವ್ರ ಕಡೆ ಬರೋರು ಇವರು ಎಲ್ಲ ಸಿಸ್ಟಮ್ಸ್ನು ಮುಗಿಸ್ಕೊಂಬಂದಿರಬೇಕು. ಲೈಕ್ ಅಲೋಪತಿ ಮುಗಿಸಿರ್ಬೇಕು, ಆಯುರ್ವೇದಿಕ್ ಮುಗಿಸಿರ್ಬೇಕು, ಫೈನಲಾಗಿ ಇವ್ರ ಹತ್ರ ಬಂದಿರಬೇಕು. ಅದು ಕ್ರಾನಿಕ್ ಕೇಸಸ್ಸೇ ಇರಬೇಕು ಜಾಸ್ತಿ. ಅಂಥ ಪೇಷಂಟನ್ನೆಲ್ಲರೂ ಇವ್ರ ಕಡೆ ಕಳ್ಸೋಣಂತ.